ನಮಸ್ತೆ ಎಲ್ರಿಗೂ ರಸಿಕತೆ ಚಾನಲ್ಗೆ ಸ್ವಾಗತ. ನಾನು ಅನನ್ಯ. 28ರ ಹರೆಯದ ನನಗೆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅಪ್ಪ ತುಂಬಾ ಆಸ್ತಿ ಸಂಪಾದಿಸಿ ಇಟ್ಟಿದ್ರು. ನಾನು ಅವರ ಏಕೈಕ ಮಗಳು. ಹಾಗಾಗಿ ನನ್ನ ಮದ್ವೆ ಬಗ್ಗೆ ಅಪ್ಪ ಹುಡುಗ ಹುಡುಕಲು ಶುರು ಮಾಡಿದ್ರು. ನಾನು ಕೂಡ ಮೈ ಕೈ ತುಂಬಿಕೊಂಡು ನೋಡಲು ಸುಂದರವಾಗಿದ್ದೆ. ಒಬ್ಬಳೇ ಮಗಳು ಅಂತ ಮುದ್ದಾಗಿ ಬೆಳೆಸಿದ್ರು. ನಾನು ಜೀವನವನ್ನ ಫುಲ್ ಎಂಜಾಯ್ ಮಾಡ್ತಾ ಸ್ನೇಹಿತರ ಜೊತೆ ಹೊರಗೆ ಹೋಗ್ತಾ ಚೆನ್ನಾಗಿ ತಿಂದು ಸ್ವಲ್ಪ ದಪ್ಪ ಆಗಿದ್ದೆ. ರೋಡ್ನಲ್ಲಿ ನಡೆದು ಹೋದಾಗ ಹಲವರ ಗಮನ ನನ್ನ ಮೇಲೆ ಇರ್ತಿತ್ತು. ಅಮ್ಮ ಯಾವಾಗಲೂ ಸ್ವಲ್ಪ ಫಿಟ್ ಆಗು ಅಂತ ಹೇಳ್ತಾ ಇದ್ರು. ಕೊನೆಗೆಗೆ ನಾನು ನಮ್ಮ ಮನೆಯ ಹತ್ತಿರದ ಫಿಟ್ ಝೋನ್ ಜಿಮ್ಗೆ ಹೋಗೋಕೆ ನಿರ್ಧರಿಸಿದೆ. ಅಲ್ಲಿ ಟ್ರೈನರ್ ಭರತ್. ಮನೆ ಪರಿಸ್ಥಿತಿ ಸಾಧಾರಣವಾಗಿದ್ರೂ ಅವನು ತುಂಬಾ ಶ್ರಮಪಟ್ಟು ತನ್ನ ದೇಹವನ್ನ ಫಿಟ್ ಆಗಿ ಇಟ್ಟಿದ್ದ. ಅವನ ಆತ್ಮವಿಶ್ವಾಸ, ಸರಳತೆ ನನಗೆ ಮೊದಲ ದಿನದಿಂದಲೇ ಇಷ್ಟ ಆಯಿತು. ಮೊದಲ ದಿನ ಏನ್ ಮಾಡಬೇಕು ಅಂತ ಕೇಳಿದಾಗ ಅವನು ನನಗೆ ಸ್ಮೈಲ್ ಮಾಡಿ ನಿಧಾನವಾಗಿ ಶುರು ಮಾಡೋಣ ಅಂತ ಹೇಳಿದ. ನಾನು ವ್ಯಾಯಾಮ ಶುರು ಮಾಡಿದೆ. ಅವನು ದೂರದಿಂದ ಗಮನ ಕೊಡ್ತಿದ್ದ. ನನಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು. ಆದರೆ ಅವನ ಮಾರ್ಗದರ್ಶನ ತುಂಬಾ ಕಂಫರ್ಟ್ ಕೊಡ್ತಿತ್ತು. 1 ಗಂಟೆ ವ್ಯಾಯಾಮ ಮಾಡಿದ್ಮೇಲೆ ತುಂಬಾ ಆಯಾಸ ಆಯಿತು. ಡಯಟ್ ಬಗ್ಗೆ ಡೌಟ್ ಇದ್ದುದರಿಂದ ಅವನನ್ನು ಕೇಳಿದೆ. ಅವನು ನಿಮ್ಮ ನಂಬರ್ ಕೊಡಿ, ನಾನು ವಾಟ್ಸಾಪ್ನಲ್ಲಿ ಗೈಡ್ ಮಾಡ್ತೀನಿ ಅಂತ ಹೇಳಿದ. ರಾತ್ರಿ ಅವನಿಂದ ಮೆಸೇಜ್ ಬಂತು. ಡಯಟ್ ಚಾರ್ಟ್ ಕಳಿಸಿ ನಿಧಾನವಾಗಿ ಚಾಟ್ ಶುರು ಆಯಿತು. ಮಾತಿನಲ್ಲಿ ಅವನು ನನ್ನನ್ನು ಮೆಚ್ಕೊಂಡು ಮಾತಾಡಿದ. ಅವನ ಸರಳ ಮಾತುಗಳು ನನ್ನ ಮನಸ್ಸಿಗೆ ಹತ್ಕೊಂಡು. ನಾನು ಕೂಡ ಅವನ ವ್ಯಕ್ತಿತ್ವಕ್ಕೆ ಆಕರ್ಷಿತಳಾಗಿದ್ದೆ. ಅವನ ಪರಿಶ್ರಮ, ಅವನ ಕಾಳಜಿ, ಇದರಿಂದ ನಾವು ಹತ್ತಿರವಾಗ್ತಾ ಹೋದೆವು. ಹೀಗೆ ನಮ್ಮ ನಡುವೆ ಒಂದು ಮೃದುವಾದ ಸಂಬಂಧ ಶುರುವಾಯಿತು. ಜಿಮ್ನಲ್ಲಿ ಅವನು ನನಗೆ ವಿಶೇಷವಾಗಿ ಗಮನ ಕೊಡ್ತಾ ನನ್ನ ಪ್ರೋಗ್ರೆಸ್ ನೋಡ್ಕೊಳ್ತಾ ಇದ್ದ. ನನಗೂ ಜಿಮ್ ಹೋಗೋಕೆ ಇನ್ನಷ್ಟು ಆಸಕ್ತಿ ಬಂತು. ಒಂದಿನ ಸಂಜೆ ಜಿಮ್ ಮುಗಿಸಿ ಹೊರಗೆ ಬಂದಾಗ ಭಾರೀ ಮಳೆ ಶುರುವಾಯಿತು. ಭರತ್ ನನ್ನನ್ನು ಮನೆಗೆ ಡ್ರಾಪ್ ಮಾಡಿದ. ಅವನು ಸಂಪೂರ್ಣ ಒದ್ದೆ ಆಗಿದ್ದ. ನಾನು ಅವನಿಗೆ ಒಳಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದೆ. ಅಪ್ಪ ಅಮ್ಮ ಕೆಳಗಡೆ ಇದ್ರು. ನಾವು ಮೇಲಿನ ಫ್ಲೋರ್ನಲ್ಲಿ ಕೂತು ಮಾತಾಡ್ತಾ ಹಾಸ್ಯ ಮಾಡುತ್ತಾ ಸಮಯ ಕಳೀತಾ ಇವೆ. ಹಾಗೆ ನಮ್ಮಿಬ್ಬರ ಮಧ್ಯೆ ಒಂದು ಘಟನೆ ನಡೆಯಿತು. 10 ನಿಮಿಷ ಅಷ್ಟೆ. ಪ್ರೇಮ ನಿವೇದನೆ ಕೂಡ ಆಗೋಯ್ತು. ಆ ದಿನ ನನ್ನ ಮನಸ್ಸನ್ನ ಓಪನ್ ಮಾಡಿಬಿಟ್ಟ ಭರತ್. ಮುಂದಿನ ದಿನ ನನ್ನ ದೇಹ ತುಂಬ ನೋವು ಕೊಡ್ತಿತ್ತು. 10 ನಿಮಿಷದ ಜಿಮ್ ವ್ಯಾಯಾಮದ ಪರಿಣಾಮ ಆದರೆ ಮನಸ್ಸಿನಲ್ಲಿ ಒಂದು ಹೊಸ ಸಂತೋಷ, ಒಂದು ಹೊಸ ಅನುಭವ ಇತ್ತು. ಹೇಳ್ಕೊಳ್ಳು ನಾಚಿಕೆ ಆಗ್ತಿದೆ. ಬಾಯ್, ಮತ್ ಸಿಗೋಣ.